ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ಸಂಖ್ಯೆ 4 ಚಿತ್ರದುರ್ಗದಿಂದ ಬೆಂಗಳೂರಿಗೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದ ಆರೋಪ ಇವರ ಮೇಲಿರೋದು. ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಅವರ ಪತ್ನಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ನನ್ನ ಪತಿ ತಪ್ಪು ಮಾಡಿದರೆ ಶಿಕ್ಷೆಯಾಗಲಿ, ಪೊಲೀಸರು ಟವರ್ ಡಂಪ್ ಮಾಡಿ ನನ್ನನ್ನು ಹುಡುಕಿಲ್ಲ, ನನ್ನ ಮನೆಯಲ್ಲಿ ರೇಷನ್ ಇಲ್ಲ, ಕಷ್ಟದ ಪರಿಸ್ಥಿತಿಯಲ್ಲಿದ್ದೇನೆ, ಅಭಿಮಾನಕ್ಕೆ ಹೋಗಿದ್ದಾರೆ, ಕೊಲೆ ಮಾಡೋಕೆ ಹೋಗಿರಲಿಲ್ಲ, ಗಂಡ ಮುಖ್ಯ, ನನಗೆ ಒಬ್ಳು ಮಗಳಿದ್ದಾಳೆ, ಆಕೆಯ ಭವಿಷ್ಯ ಮುಖ್ಯ ಅಂತ ಹೇಳಿ ಮಾತನಾಡಿದ್ದಾರೆ. ಈ ರಘು ಆರೋಪಿ ಸಂಖ್ಯೆ 4 ಅವರ ಪತ್ನಿ. ಅವರು ಟೂರಿಸ್ಟ್ ಏನು ಮಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಅದು ಪೊಲೀಸ್ ಇದೆ, ಕಾನೂನಿದೆ. ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಸರ್, ಶಿಕ್ಷೆ ಆಗಲಿ ಸರ್, ಇಲ್ಲ ಅಂತ ಹೇಳಿದ್ದಾರೆ. ಅವರು ಟೂರಿಸ್ಟ್ ಸರ್, ಹೋದ್ರೆ ಒಂದು ವಾರಗಟ್ಟಲೆ ಹೋಗೋರು ಸರ್. ಇವ್ರು ಏನಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ಅವ್ರು ಏನಂತ ಹೋಗಿದಾರೆ ಗೊತ್ತಿಲ್ಲ ಸರ್. ಈಗ ನನ್ನ ಗಂಡನ ಪರ್ವ ನಾನು ಹೇಳ್ಬೋದಲ್ಲ ಸರ್. ಅಭಿಮಾನ ಹೋಗಿದ್ದಾರೆ ನಮ್ಮ ಮನೆಯವರು. ಕೊಲೆ ಮಾಡ್ತೀನಿ ಅಂದ್ರೆ ಯಾಕೆ ಕರ್ಕೊಂಡು ಹೋಗ್ತಾರೆ ಸರ್? ಕೊಲೆ ಮಾಡ್ತೀನಿ ಅಂದ್ರೆ ಇಷ್ಟೆಲ್ಲ ಇಲ್ಲಿಂದ ಕರ್ಕೊಂಡು ಹೋಗುವಂಥದ್ದು ಏನು ಇದೆ ಸರ್? ಅಲ್ಲಿಂದನೇ ಏನಾದರೂ ಮಾಡ್ಕೋಬೋದೈತಲ್ಲ ಸರ್. ಅವರು ಏನು ಮಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಅದು ಪೊಲೀಸ್ ಇದೆ, ಕಾನೂನಿದೆ. ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಸರ್, ಶಿಕ್ಷೆ ಆಗಲಿ ಸರ್, ಇಲ್ಲ ಅಂತ ಹೇಳಿದ್ದಾರೆ. ಅವರು ಟೂರಿಸ್ಟ್ ಸರ್, ಹೋದ್ರೆ ಒಂದು ವಾರಗಟ್ಟಲೆ ಹೋಗೋರು ಸರ್. ಇವ್ರು ಏನಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ಅವ್ರು ಏನಂತ ಹೋಗಿದಾರೆ ಗೊತ್ತಿಲ್ಲ ಸರ್. ಈಗ ನನ್ನ ಗಂಡನ ಪರ್ವ ನಾನು ಹೇಳ್ಬೋದಲ್ಲ ಸರ್. ಅಭಿಮಾನ ಹೋಗಿದ್ದಾರೆ ನಮ್ಮ ಮನೆಯವರು. ಕೊಲೆ ಮಾಡ್ತೀನಿ ಅಂದ್ರೆ ಯಾಕೆ ಕರ್ಕೊಂಡು ಹೋಗ್ತಾರೆ ಸರ್? ಕೊಲೆ ಮಾಡ್ತೀನಿ ಅಂದ್ರೆ ಇಷ್ಟೆಲ್ಲ ಇಲ್ಲಿಂದ ಕರ್ಕೊಂಡು ಹೋಗುವಂಥದ್ದು ಏನು ಇದೆ ಸರ್? ಅಲ್ಲಿಂದನೇ ಏನಾದರೂ ಮಾಡ್ಕೋಬೋದೈತಲ್ಲ ಸರ್. ಅವರು ಏನು ಮಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಅದು ಪೊಲೀಸ್ ಇದೆ, ಕಾನೂನಿದೆ. ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಸರ್, ಶಿಕ್ಷೆ ಆಗಲಿ ಸರ್, ಇಲ್ಲ ಅಂತ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ಸಂಖ್ಯೆ 4 ಚಿತ್ರದುರ್ಗದಿಂದ ಬೆಂಗಳೂರಿಗೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದ ಆರೋಪ ಇವರ ಮೇಲಿರೋದು. ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಅವರ ಪತ್ನಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ. ನನ್ನ ಪತಿ ತಪ್ಪು ಮಾಡಿದರೆ ಶಿಕ್ಷೆಯಾಗಲಿ, ಪೊಲೀಸರು ಟವರ್ ಡಂಪ್ ಮಾಡಿ ನನ್ನನ್ನು ಹುಡುಕಿಲ್ಲ, ನನ್ನ ಮನೆಯಲ್ಲಿ ರೇಷನ್ ಇಲ್ಲ, ಕಷ್ಟದ ಪರಿಸ್ಥಿತಿಯಲ್ಲಿದ್ದೇನೆ, ಅಭಿಮಾನಕ್ಕೆ ಹೋಗಿದ್ದಾರೆ, ಕೊಲೆ ಮಾಡೋಕೆ ಹೋಗಿರಲಿಲ್ಲ, ಗಂಡ ಮುಖ್ಯ, ನನಗೆ ಒಬ್ಳು ಮಗಳಿದ್ದಾಳೆ, ಆಕೆಯ ಭವಿಷ್ಯ ಮುಖ್ಯ ಅಂತ ಹೇಳಿ ಮಾತನಾಡಿದ್ದಾರೆ. ಈ ರಘು ಆರೋಪಿ ಸಂಖ್ಯೆ 4 ಅವರ ಪತ್ನಿ. ಅವರು ಟೂರಿಸ್ಟ್ ಏನು ಮಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಅದು ಪೊಲೀಸ್ ಇದೆ, ಕಾನೂನಿದೆ. ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಸರ್, ಶಿಕ್ಷೆ ಆಗಲಿ ಸರ್, ಇಲ್ಲ ಅಂತ ಹೇಳಿದ್ದಾರೆ. ಅವರು ಟೂರಿಸ್ಟ್ ಸರ್, ಹೋದ್ರೆ ಒಂದು ವಾರಗಟ್ಟಲೆ ಹೋಗೋರು ಸರ್. ಇವ್ರು ಏನಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ಅವ್ರು ಏನಂತ ಹೋಗಿದಾರೆ ಗೊತ್ತಿಲ್ಲ ಸರ್. ಈಗ ನನ್ನ ಗಂಡನ ಪರ್ವ ನಾನು ಹೇಳ್ಬೋದಲ್ಲ ಸರ್. ಅಭಿಮಾನ ಹೋಗಿದ್ದಾರೆ ನಮ್ಮ ಮನೆಯವರು. ಕೊಲೆ ಮಾಡ್ತೀನಿ ಅಂದ್ರೆ ಯಾಕೆ ಕರ್ಕೊಂಡು ಹೋಗ್ತಾರೆ ಸರ್? ಕೊಲೆ ಮಾಡ್ತೀನಿ ಅಂದ್ರೆ ಇಷ್ಟೆಲ್ಲ ಇಲ್ಲಿಂದ ಕರ್ಕೊಂಡು ಹೋಗುವಂಥದ್ದು ಏನು ಇದೆ ಸರ್? ಅಲ್ಲಿಂದನೇ ಏನಾದರೂ ಮಾಡ್ಕೋಬೋದೈತಲ್ಲ ಸರ್. ಅವರು ಏನು ಮಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಅದು ಪೊಲೀಸ್ ಇದೆ, ಕಾನೂನಿದೆ. ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಸರ್, ಶಿಕ್ಷೆ ಆಗಲಿ ಸರ್, ಇಲ್ಲ ಅಂತ ಹೇಳಿದ್ದಾರೆ. ಅವರು ಟೂರಿಸ್ಟ್ ಸರ್, ಹೋದ್ರೆ ಒಂದು ವಾರಗಟ್ಟಲೆ ಹೋಗೋರು ಸರ್. ಇವ್ರು ಏನಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ಅವ್ರು ಏನಂತ ಹೋಗಿದಾರೆ ಗೊತ್ತಿಲ್ಲ ಸರ್. ಈಗ ನನ್ನ ಗಂಡನ ಪರ್ವ ನಾನು ಹೇಳ್ಬೋದಲ್ಲ ಸರ್. ಅಭಿಮಾನ ಹೋಗಿದ್ದಾರೆ ನಮ್ಮ ಮನೆಯವರು. ಕೊಲೆ ಮಾಡ್ತೀನಿ ಅಂದ್ರೆ ಯಾಕೆ ಕರ್ಕೊಂಡು ಹೋಗ್ತಾರೆ ಸರ್? ಕೊಲೆ ಮಾಡ್ತೀನಿ ಅಂದ್ರೆ ಇಷ್ಟೆಲ್ಲ ಇಲ್ಲಿಂದ ಕರ್ಕೊಂಡು ಹೋಗುವಂಥದ್ದು ಏನು ಇದೆ ಸರ್? ಅಲ್ಲಿಂದನೇ ಏನಾದರೂ ಮಾಡ್ಕೋಬೋದೈತಲ್ಲ ಸರ್. ಅವರು ಏನು ಮಾಡಿದ್ದಾರೆ ಏನು ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಅದು ಪೊಲೀಸ್ ಇದೆ, ಕಾನೂನಿದೆ. ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಸರ್, ಶಿಕ್ಷೆ ಆಗಲಿ ಸರ್, ಇಲ್ಲ ಅಂತ ಹೇಳಿದ್ದಾರೆ.